ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಭಾನುವಾರದ ವಿಡಿಯೋ ಆಗಿರುತ್ತೆ. ಭಾನುವಾರ ನಮ್ಮೂರದು ಇದು ಮದುವೆ ಇತ್ತು. ಮದುವೆ ಮುಗಿಸ್ಕೊಂಡು ಬಂದ್ವಿ. ಆನಂತರ ಮಧ್ಯಾಹ್ನ ಸ್ನ್ಯಾಕ್ಸ್ ಅಂತ ಏನಾರು ಮಾಡ್ಕೊಳ್ಳೋಣ, ಮದುವೆಲಿ ಊಟ ಮುಗಿಸ್ಕೊಂಡು ಬಂದಿದ್ವಿ. ಬೆಳಿಗ್ಗೆ ಮಳೆ ಸ್ವಲ್ಪ ಬರ್ತಾಯಿತ್ತು, ಅದರಿಂದ ಖಾರವಾಗಿ ಮೊಟ್ಟೆ ಬೋಂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಬೋಂಡ ಮಾಡೋಕ್ಕೆ ಮೊದಲು ನಾನಿಲ್ಲಿ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಆನಂತರ ಅಚ್ಚ ಖಾರದ ಪುಡಿ 1 ಸ್ಪೂನು, ಹಾಗೆಯೇ ಗರಂ ಮಸಾಲ ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ನಾವು ಬಜ್ಜಿಗೆ ಯಾವ ಇದರಲ್ಲಿ ಕಳಿಸ್ಕೊತೀವೋ ಅದಕ್ಕೆ ಕಲಸಿ ರೆಡಿ ಮಾಡ್ಕೊಳ್ಳೋಣ. ಆನಂತರ ಮೊಟ್ಟೆನ ಸೇರಿಸೋಣ. ಇದಕ್ಕೆ ಸ್ವಲ್ಪನೇ ಗಂಟು ಇಲ್ಲದ ರೀತಿ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ. ಸ್ವಲ್ಪ ಜಾಸ್ತಿ ತೆಳ ಆದರೆ ಮೊಟ್ಟೆಗೆ ಒಂದಾಲ್ತು ಅಂತೇಳಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಸಿಟ್ಟು ಒಂದು 2 ನಿಮಿಷ 3 ನಿಮಿಷ ಹಾಗೆ ಬಿಟ್ಟರೆ ಸೋಡಾ ಹಾಕಿರೋದು ಅಂದರೆ ಊದಿ ಚೆನ್ನಾಗಿ ಬರ್ತವೆ. ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಮೊಟ್ಟೆ ಸೇರಿಸೋಣ. ಮೊಟ್ಟೆ ಇಲ್ಲಿ ನಾನು ಒಂದು 5 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. ನನ್ನ ಮನೇಲಿ ನನ್ನ ಮಗ ಮತ್ತು ನನ್ನ ಮಗಳು, ಅದಕ್ಕೆ 3 ಜನನೇ ಇರೋದ್ರಿಂದ ಒಂದು 5 ಬೋಂಡ ಸಾಕು ಅಂತೇಳಿ 5 ಮಾಡ್ತಾಯಿದ್ದೀನಿ. ಅದರಿಂದ 5 ಬೋಂಡ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಸಿಗಿಟ್ಟಿದೆ. ಎಣ್ಣೆ ಕಾದಿದೆ ಅಂತ ಗೊತ್ತಾದಮೇಲೆ ನೋಡಿರಿ ಈ ಥರ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡು ಸಣ್ಣ ಉರಿಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಮಾಡಿದ್ರೆ ಮೊಟ್ಟೆ ಸಿಡಿಯುತ್ತೆ. ಮೊಟ್ಟೆ ಭಂಡಾರ 2 ಪೀಸ್ ಮಾಡಿದ್ರೆ ಸಿಡಿಬೋದು ಅಂತೇಳಿ ನಾನು ಉಂಡುಂಡೆನೇ ಹಾಕ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಸಿಡಿತಾಯಿತ್ತು. ಅದರಿಂದ ಸಣ್ಣ ಮಾಡಿಕೊಂಡು ಉರಿ ಜಾಸ್ತಿನೇ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಲೈಟಾಗಿ ಈ ರೀತಿ ಬೇಯಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಮೇಲೆ ತಗೊಂಡ್ರೆ ಈ ರೀತಿ ರೆಡಿಯಾಗುತ್ತೆ. ಕಟ್ ಮಾಡಿಬಿಟ್ಟು ಮೆಣಸಿನ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ಮೆಣಸಿನ ಪುಡಿ, ಭಂಡಾರಕ್ಕೆಲ್ಲ ಮೆಣಸಿನ ಪುಡಿ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಟೇಸ್ಟ್ ನೋಡ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಮೊಟ್ಟೆ ಬೋಂಡ ಮಾಡಿಕೊಂಡು ನಾನು ಮತ್ತು ನನ್ನ ಮಗಳು ತಿಂದ್ವಿ. ನಂತರ ಮಧ್ಯಾಹ್ನ ಊಟ ಇದು ಸ್ನ್ಯಾಕ್ಸ್ಗೆ ಅಂತ ಮಾತ್ರ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಊಟಕ್ಕೆ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡಿದರು. ಊಟ ಮಾಡ್ಕೊಂಡು ಬಂದ್ವಿ. ಹಾಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು 3 ಗಂಟೆ ಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ಳೋಣ ಇವತ್ತಿನೇ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಉಪ್ಪಿನ ಜಾಡಿ ಮತ್ತು ಸಾಂಬಾರು ಪುಡಿ ಆ ರೀತಿ ಇಟ್ಕೊಂಡಿದ್ದೀನಿ. ಡಬ್ಬಿಗಳೆಲ್ಲ ಹಾಗೆ ಮುಟ್ಟಿ ಸ್ವಲ್ಪ ಗಲೀಜಾಗಿರ್ತವೆ ಅಂದ್ಬಿಟ್ಟು ಒಂದು ಬಟ್ಟೆ ತಗೊಂಡು ಒರೆಸ್ಕೊತಾ ಇದ್ದೀನಿ. ಆವಾಗ ಒರೆಸ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ. ಒರೆಸ್ದಿರ ಬಿಟ್ಟರೆ ಎಲ್ಲ ಗಲೀಜಾಗುತ್ತೆ ಅಂತೇಳಿ ಈ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಉಪ್ಪಿನ ಜಾಡಿ ಮತ್ತು ಸಾಂಬಾರು ಪುಡಿ ಡಬ್ಬಿ ಒರೆಸ್ಬಿಟ್ಟು ಇದನ್ನು ಕೂಡ ಇಲ್ಲೆಲ್ಲ ಸ್ವಲ್ಪ ಹಾಗೆ ಒರೆಸ್ಕೊಂಡು ಲೈಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಫ್ರಿಜ್ ಕೂಡ ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಇದು ನಾವೇನೇನು ಮಸಾಲೆ ಪುಡಿ ಏನಿದಾವೋ ಅದೆಲ್ಲ ಫ್ರಿಜ್ಜಿಗೆ ಇಟ್ಬಿಡ್ತೀವಿ, ಸ್ವಲ್ಪ ಚೆಲ್ಬಿಡುತ್ತೆ, ಗಲೀಜಾಗಿತ್ತು. ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ನ್ಯೂಸ್ ಪೇಪರ್ ಈ ರೀತಿ ಹಾಸ್ಕೊಂಡು ಅದ್ರ ಮೇಲೆ ಏನೇನು ಐಟಮ್ ಇಡ್ತೀನೋ ಅದನ್ನ ಇಡ್ತೀನಿ. ಈಗ ಐಟಮ್ ಎಲ್ಲ ಖಾಲಿಯಾಗಿದೆ. ಯಾವುದು ಐಟಮ್ ಫ್ರಿಜ್ ಖಾಲಿ ಇದೆ, ಅದರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿಕೊಂಡು ಐಟಮ್ ಎಲ್ಲ ತಂದಿಡಬೇಕು. ಕ್ಲೀನ್ ಮಾಡಿಕೊಂಡು ಫ್ರಿಜ್ ಮೇಲ್ಗಡೆ ಒರೆಸ್ಕೊಂಡು ಹಾಗೆ ಒಂದು ಮಿಕ್ಸಿ ಕೂಡ ಕ್ಲೀನ್ ಮಾಡೋದಿತ್ತು. ಎಲ್ಲ ಮಿಕ್ಸಿ ಆಡಿಸೋದ್ರಿಂದ ಎಲ್ಲ ಸುರಿದು ಇದು ಮಾಡಿಬಿಟ್ಟಿದ್ವಿ. ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಟೋಟಲ್ ಈ ರೀತಿ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಟೋಟಲ್ ಈ ರೀತಿ ಕ್ಲೀನ್ ಮಾಡಿಕೊಂಡೆ. ಹಾಗೆ TV ಕೇಬೇಜ್ ಕೂಡ ಒರೆಸಿ ಎಲ್ಲ ರೀತಿ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಇದೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಪಾತ್ರೆಗಳಿದ್ದು ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಈ ರೀತಿ ಇವತ್ತಿನ ಕೆಲಸ ಮುಗಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ
ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.